ಹಾಸನದಲ್ಲಿ ಯಶ್ ತಾಯಿ ಸೈಟ್ ಸಮರ ಮತ್ತೆ ಶುರುವಾಗಿದೆ. ತಂತಿ ಬೇಲಿ ಕಿತ್ತು ಮತ್ತೆ ಕಾಂಪೌಂಡ್ ಹಾಕೋದಕ್ಕೆ ಶುರು ಮಾಡ್ತಾ ಇದ್ದಂತೆ ದೊಡ್ಡ ಹಂಗಾಮವೇ ನಡೆದು ಹೋಗಿದೆ. ಮತ್ತೆ ಮುನ್ನೆಲೆಗೆ ಬಂದ ಪುಷ್ಪಮ್ಮನ ಸೈಟ್ ಫೈಟ್. ಜಿಪಿಎ ಹೋಲ್ಡರ್ ಯಶ್ ತಾಯಿ ಮಧ್ಯೆ ಬಿಗ್ ವಾರ್. ರಾಕಿಂಗ್ ಸ್ಟಾರ್ ಯಶ್ ಪ್ಯಾನ್ ಇಂಡಿಯಾ ಸ್ಟಾರ್ ಯಶ್ರ ಟಾಕ್ಸಿಕ್ ಸಿನಿಮಾ ಕಣ್ತುಂಬಿಕೊಳ್ಳೋದಕ್ಕೆ ಇಡೀ ದೇಶವೇ ಕಾತರದಿಂದ ಕಾಯ್ತಾ ಇದೆ. ಟ್ರೇಲರ್ ಮೂಲಕವೇ ಸೆನ್ಸೇಷನ್ ಕ್ರಿಯೇಟ್ ಮಾಡಿರೋ ಟಾಕ್ಸಿಕ್ ಹಾಲಿವುಡ್ ಮಟ್ಟದಲ್ಲಿ ದೊಡ್ಡ ಸದ್ದು ಮಾಡ್ತಾ ಇದೆ. ಇದರ ಮಧ್ಯೆ ಈಗ ಯಶ್ ತಾಯಿಯ ಸುದ್ದಿಯು ದೊಡ್ಡ ಮಟ್ಟದಲ್ಲಿ ಚರ್ಚೆ ಹುಟ್ಟುಹಾಕಿದೆ. ತಿಂಗಳ ಹಿಂದಷ್ಟೇ ಹಾಸನದ ಕಾಂಪೌಂಡ್ ವಿಷಯಕ್ಕೆ ಹಂಗಾಮ ಎಬ್ಬಿಸಿದ್ರು. ಇದರ ಬೆನ್ನಲ್ಲೇ ಈಗ ಮತ್ತೆ ಸೈಟ್ ಸಮರ ಶುರುವಾಗಿದೆ. ಯಶ್ ತಾಯಿಯ ರೋಷಾವೇಶ ಕಂಡವರು ಕಕ್ಕಾಬಿಕ್ಕಿಯಾಗಿದ್ದಾರೆ. ಇವರ ಈ ಜಟಾಪಟಿಗೆ ಕಾರಣವಾಗಿದ್ದೇ ಹಾಸನದ ವಿದ್ಯಾನಗರ ಬಡಾವಣೆಯಲ್ಲಿನ ಸೈಟ್. ಮನೆ ಪಕ್ಕದಲ್ಲಿರೋ ಈ ಜಾಗ ನಮ್ಮದು ಅಂತ ಯಶ್ ತಾಯಿ ಪುಷ್ಪ ಕಾಂಪೌಂಡ್ ಹಾಕಿಸಿದ್ರು. ಆದ್ರೆ ಈ ಜಾಗ ನಮ್ಮದು ಅಂತ ದೇವರಾಜ್ ಅನ್ನೋರು ಏಕಾಏಕಿ ಕಾಂಪೌಂಡ್ ಒಡೆಸಿ ಹಾಕಿದ್ರು. ಅಲ್ಲದೆ ಇದೇ ಜಾಗದಲ್ಲಿ ತಂತಿ ಬೇಲಿ ಹಾಕಿದ್ರು. ಇದೇ ವಿಷಯ ಈಗ ಕೋರ್ಟ್ನಲ್ಲಿ ಸುತ್ತಾಡ್ತಾ ಇದೆ. ಹೀಗಿರುವಾಗಲೇ ಕಾಂಪೌಂಡ್ ಒಡೆದಂತಹ ಜಾಗದಲ್ಲಿ ಮತ್ತೆ ಕಾಂಪೌಂಡ್ ಹಾಕೋದಕ್ಕೆ ಯಶ್ ತಾಯಿ ಮುಂದಾಗಿದ್ರು. ಇದಕ್ಕೆ ದೇವರಾಜ್ ವಿರೋಧಿಸ್ತಾ ಇದ್ದಂತೆ ದೊಡ್ಡ ಹೈಡ್ರಾಮವೇ ನಡೆದಿದೆ. ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಅಕ್ರಮವಾಗಿ ಪ್ರವೇಶ ಮಾಡಿದ್ದಾರೆ ಅಂತ ಪುಷ್ಪ ಕಿಡಿಕಾರಿದ್ದಾರೆ. 5 ಕುಂಟೆ ಅವಂದು, ನಂದು 40-60 ಸೈಟ್. ಅವ್ನು 5 ಕುಂಟೆ ಅಲ್ಲಿ, ನನ್ ಜಾಗ 40-60. 5 ಕುಂಟೆ ಜಾಗ ಅಂದ್ರೆ ಗೊತ್ತಲ್ರಿ ನಿಮ್ಗೆ ಎಷ್ಟಿರುತ್ರಿ. ಈಗ ಅವ್ನು ಎಲ್ಲಾದ ಕರೀರಿ, ಈಗ ಆಗ್ಬೇಕೀಗ ನಂಗೆ ಕ್ಲಿಯರ್ ಆಗ್ಬಿಡ್ಬೇಕು. ಇವತ್ತು ಏನ್ ದಿನ ಬರೋದು ರೌಡಿಸಮ್ ಮಾಡದ, ಅವ್ರ ಅಣ್ತಮ್ದರೆಲ್ಲ ಬರೋದು. ನೆನೆ ನಮ್ಮ ಹುಡ್ಗನ್ ಜೊತೆ ಜಗಳಕ್ ಬಂದೇವ್ರಿ ಇಲ್ಲಿ. ಹುಡ್ಗನ್ ಜೊತೆ ಏನ್ ದಿನ ಇದೇ ಕತ್ತೇನೆ. ಯಶೋರ್ಮಲ್ ಒತ್ಲಿಸಿದಾರೆ ಎಲ್ಲ. ನಾನ್ ಜಿಪಿ ಹೋಲ್ಡ್ರು ಹಾಗಾಗಿ ಇಲ್ಲಿ ಬಂದಿದ್ದೆ ಅಂತ ಹೇಳ್ತಾರೆ. 6 ವರ್ಷ ಯಾಕೆ ಬರ್ಲಿಲ್ಲ? 6 ವರ್ಷ ಯಾಕೆ ಬರ್ಲಿಲ್ಲ? 6 ವರ್ಷ ನಾನ್ ತಗೊಂಡ್ ತೋರಿಸ್ತೀನಿ. ನಾನ್ ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಟ್ತಾ ಇದ್ದೀನಿ, ಯಾಕೆ ಬಂದಿಲ್ಲ 6 ವರ್ಷ ಹೇಳಿ. ಯಶ್ ತಾಯಿ ಆರೋಪಕ್ಕೆ ದೇವರಾಜ್ ಕೌಂಟರ್ ಮೇಲೆ ಕೌಂಟರ್ ಕೊಡ್ತಿದ್ದಾರೆ. 1965ರಿಂದಲೂ ಎಲ್ಲಾ ದಾಖಲಾತಿಗಳು ನಮ್ಮ ಬಳಿ ಇವೆ. ಕೋರ್ಟ್ ಆದೇಶದಂತೆಯೇ ಕಾಂಪೌಂಡ್ ತೆರವು ಮಾಡಿದ್ದು, ಆದ್ರೀಗ ನಾವು ಹಾಕಿದ ಬೋರ್ಡ್ ತೆರವು ಮಾಡಿ ಅತಿಕ್ರಮ ಪ್ರವೇಶ ಮಾಡಿದ್ದಾರೆ ಅಂತ ಕಿಡಿಕಾರಿದ್ರು. ಒಬ್ಬ ಉನ್ನತ ಅಧಿಕಾರಿ, ಒಬ್ಬ ಡಿಪಾರ್ಟ್ಮೆಂಟ್ ಅಲ್ಲಿರುವಂತ ವ್ಯಕ್ತಿ ಇಷ್ಟೆಲ್ಲ ಗೊಂದಲ ಇದ್ರು ಕೂಡ ಮೊನ್ನೆ 17ನೇ ತಾರೀಕು ಜಿಪಿಎ ಮಾಡಿದ್ದಾರೆ. 17ನೇ ತಾರೀಕಲ್ಲಿ ಜಿಪಿಎ ಮಾಡ್ಬೋದು ಸರ್. ಸಂಬಂಧ ಇಲ್ಲ. ಒಟ್ನಲ್ಲಿ ಹಾಸನದಲ್ಲಿ ಎದ್ದಿರೋ ಸೈಟ್ ಸಮರ ಸದ್ಯಕ್ಕೆ ನಿಲ್ಲೋ ಹಾಗೆ ಕಾಣ್ತಿಲ್ಲ. ಕಾಂಪೌಂಡ್ ಕದನ ಮೇಲಿಂದ ಮೇಲೆ ನಡೀತಾ ಇದ್ದು ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡ್ಬೇಕು. ಕೃಷ್ಣ ಇಬ್ಬೀಡು, ನ್ಯೂಸ್ 18 ಹಾಸನ.